ದೇಶದಲ್ಲಿ ಸದ್ಯ ಬಿಜೆಪಿಗೆ ಇರುವಂತಹ ಏಕೈಕ ಗುರಿ ಅಂದ್ರೆ ಅದು ಕರ್ನಾಟಕ ಚುನಾವಣೆಯನ್ನ ಯಶಸ್ವಿಯಾಗಿ ಗೆಲ್ಲಬೇಕು. ಚುನಾವಣೆ ಗೆಲ್ಲಬೇಕು ಅಂದ್ರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋಷ್ಟು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡು ಎದುರಾಳಿಗಳಿಗೆ ಟಕ್ಕರ್ ಕೊಡಬೇಕು. ಆ ನಿಟ್ಟಿನಲ್ಲಿ ದಿಲ್ಲಿ ನಾಯಕರು ರಾಜ್ಯದಲ್ಲಿ ರಣತಂತ್ರಗಳನ್ನ ಹೆಣಿತಾನೆ ಇದ್ದಾರೆ. ಕರ್ನಾಟಕ ಗೆಲ್ಲೋದಕ್ಕೆ ಬೇಕಾದ ಸರ್ವ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಹೊತ್ತಲ್ಲೇ ಬಿಜೆಪಿಯ ಸೀಕ್ರೆಟ್ ಗೇಮ್ ಒಂದು ಹೊರಬಿದ್ದಿದೆ. ಅದುವೇ MAY. ಹೌದು, ಈ ಸೂತ್ರದ ಮೂಲಕವೇ ರಾಜ್ಯಾದ್ಯಂತ ಕೇಸರಿ ಕಂಪು ಪಸರಿಸುವಂತೆ ಮಾಡೋದಕ್ಕೆ ಮುಂದಾಗಿದೆ ಬಿಜೆಪಿ. ಹಾಗಾದ್ರೆ ಏನಿದು ಮಂತ್ರ, ಏನಿದು ತಂತ್ರ, ಏನಿದು ಸ್ಟ್ರಾಟಜಿ, ಏನಿದು ಬಿಜೆಪಿ ಸೀಕ್ರೆಟ್ ಗೇಮ್? ಆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಗುರಿಯೊಂದೇ ಕರ್ನಾಟಕ ಚುನಾವಣೆ ಗೆಲುವು. ಬಿಜೆಪಿಗೆ ಕರ್ನಾಟಕ ಚುನಾವಣೆ ಮೇಲೆಯೇ ಒಲವು. ಕರ್ನಾಟಕ ಗೆಲ್ಲಲು ಬಿಜೆಪಿಯಿಂದ MAY ಸೂತ್ರ. ಕರ್ನಾಟಕದಲ್ಲಿ ವರ್ಕೌಟ್ ಆಗ್ತಿದ್ಯಾ MAY ಮಂತ್ರ? ಕರ್ನಾಟಕ ಚುನಾವಣೆ ಬಂತು ಅಂದ್ರೆ ಬಿಜೆಪಿಗೆ ಎಲ್ಲಿಲ್ಲದ ಹುಮ್ಮಸ್ಸು, ಉತ್ಸಾಹ ಬಂದು ಬಿಡುತ್ತೆ. ಅದಕ್ಕೆ ಕಾರಣವೂ ಇದೆ. ಉತ್ತರ, ಪೂರ್ವ, ಈಶಾನ್ಯ ಹೀಗೆ ದೇಶದ ಮೂಲೆ ಮೂಲೆಯಲ್ಲೂ ಕೇಸರಿ ಕಂಪು ಪಸರಿಸಿರುವ ಬಿಜೆಪಿಗೆ ದಕ್ಷಿಣ ಕಬ್ಬಿಣದ ಕಡಲೆಯಾಗಿದೆ. ಹಂತ ಹಂತವಾಗಿ ದಕ್ಷಿಣದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರುವ ದಿಲ್ಲಿ ನಾಯಕರಿಗೆ ದಕ್ಷಿಣದಲ್ಲಿ ಇರುವ ಏಕೈಕ ನಂಬಿಕೆ ಅಂದ್ರೆ ಅದು ಕರ್ನಾಟಕ ಮಾತ್ರ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿಜೆಪಿ ಸೋಲಬಾರದು ಅನ್ನೋದನ್ನೇ ದೃಷ್ಟಿಯಲ್ಲಿಟ್ಕೊಂಡು ತನ್ನ ಫುಲ್ ಫೋಕಸ್ ಅನ್ನ ರಾಜ್ಯದ ಮೂಲೆಯೇ ಕೇಂದ್ರೀಕರಿಸಿದೆ ಬಿಜೆಪಿ ಅನ್ನೋದಕ್ಕೆ ಸದ್ಯ ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳೇ ಸಾಕ್ಷಿ. ಸದ್ಯ ಬಿಜೆಪಿಯ ದಿಲ್ಲಿ ದೊರೆಗಳ ಗುರಿಯೊಂದೇ, ಅದುವೇ ಕರ್ನಾಟಕ ಗೆಲುವು. ಹೌದು, ಬಿಜೆಪಿಗೆ ರಾಜ್ಯ ಚುನಾವಣೆ ಮೇಲೆ ಒಲವು ಹೆಚ್ಚಾಗಿದೆ. ಹಾಗಾಗಿಯೇ ರಾಜ್ಯದಲ್ಲಿ ಗೆಲುವು ಸುಲಭವನ್ನಾಗಿ ಮಾಡಿಕೊಳ್ಳಲು ದಿಲ್ಲಿ ನಾಯಕರು MAY ಅನ್ನೋ ಸೂತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಹೌದು, ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಮೇ 10ಕ್ಕೆ ಮತದಾನ ನಡೆದ್ರೆ ಮೇ 13ಕ್ಕೆ ಕರ್ನಾಟಕದ ಮಹಾರಾಜ ಯಾರು ಅನ್ನೋದು ಗೊತ್ತಾಗಲಿದೆ. ಕರ್ನಾಟಕದಲ್ಲಿ ಸ್ವತಂತ್ರ ಸರ್ಕಾರ ಬರುವುದು ಅನುಮಾನವೇ. ಅತಂತ್ರ ಬರಬಹುದು ಅನ್ನೋದು ಅನೇಕ ಸರ್ವೆಗಳ ಫಲಿತಾಂಶ. ಆದರೆ ಇನ್ನೂ ಕೆಲ ಸರ್ವೆಗಳು ಬಿಜೆಪಿಗೆ ವರ ಕೊಟ್ರೆ, ಕೆಲ ಸರ್ವೆಗಳು ಕಾಂಗ್ರೆಸ್ಗೆ ಜೈ ಅಂತಿವೆ. ಆದರೆ ಅಂತಿಮ ಫಲಿತಾಂಶಕ್ಕಾಗಿ ಕಾಯಲೇಬೇಕು. ಆದರೆ ದಿನ ಕಳೆದಂತೆ ಪಿಚ್ ಬದಲಾಗ್ತಾ ಸಾಗುತ್ತೆ. ಬದಲಾಗುವ ಪಿಚ್ ಬಿಜೆಪಿ ಗೆಲುವಿಗೆ ಪೂರಕವಾಗಿರಬೇಕು ಅಂತಾನೆ ಮೋದಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದರಂತೆಯೇ ಕರ್ನಾಟಕದಲ್ಲಿ ನಡೆಯುತ್ತಿದೆ ಎನ್ನಲಾಗ್ತಿದೆ. ಸದ್ಯ ಮೋದಿ ಮಾಡಿರುವ ಆ ಮಾಸ್ಟರ್ ಪ್ಲಾನ್ ಹೆಸರೇ MAY. ಈ ಪದಗಳನ್ನ ಜೋಡಿಸಿ ಓದಿದ್ರೆ ಮೇ ಅಂತ ಬರುತ್ತೆ. ಅಂದ್ರೆ ಮೇ ತಿಂಗಳಲ್ಲೇ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇದೆ. ಹಾಗಾಗಿ ಬಿಜೆಪಿ ಮೇ ತಿಂಗಳ ಫಲಿತಾಂಶಕ್ಕಾಗಿಯೇ ಈ ತಂತ್ರ ಅನುಸರಿಸ್ತಾ ಇದೆಯಾ ಅಂತ ಅನ್ನಿಸಬಹುದು. ಆದ್ರೆ ಇದರ ಒಳಾರ್ಥವೇ ಬೇರೆ. ಎಂ ಅಂದ್ರೆ ಮೋದಿ, ಎ ಅಂದ್ರೆ ಅಮಿತ್ ಶಾ, ವೈ ಅಂದ್ರೆ ಯೋಗಿ ಆದಿತ್ಯನಾಥ್. ಮೇ ತಿಂಗಳಲ್ಲಿ ಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿಗೆ ವಿಜಯಲಕ್ಷ್ಮಿ ಒಲಿಬೇಕು ಅಂದ್ರೆ ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಪಾತ್ರ ಪ್ರಮುಖವಾಗಿರಲಿದೆ ಎನ್ನಲಾಗ್ತಿದೆ. ಹಾಗಾಗಿಯೇ ಈ ಸೂತ್ರದ ಮೂಲಕವೇ ಕರ್ನಾಟಕ ಗೆಲ್ಲಲು ಮೋದಿ ಪ್ಲಾನ್ ಮಾಡಿದ್ದು ಎದುರಾಳಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಮುಂದಾಗಿದ್ದಾರೆ. ಅದ್ಹೇಗೆ ಅನ್ನೋದನ್ನ ವಿವರಿಸ್ತೇವೆ ಕೇಳಿ. ಮೋದಿ ಆಗಮನದಿಂದ ಬದಲಾಗಲಿದ್ಯಾ ಪಿಚ್? ಮೋದಿ ದೇಶದ ಪ್ರಧಾನಿ ಮಾತ್ರವಲ್ಲ, ವಿದೇಶಗಳಲ್ಲಿ ಮಾತ್ರವಲ್ಲ, ಭಾರತದ ಪ್ರತಿ ರಾಜ್ಯದ, ಪ್ರತಿ ಜಿಲ್ಲೆಯ, ಪ್ರತಿ ಗ್ರಾಮದಲ್ಲೂ ಮನೆ ಮಾತಾಗಿದ್ದಾರೆ. ಮೋದಿ ಬರ್ತಾರೆ ಅಂದ್ರೆ ಸಾಕು, ಅಲ್ಲಿ ಜನಸಾಗರವೇ ಸೇರುತ್ತೆ. ಮೋದಿ ಕೈ ಬೀಸುತ್ತಾ ಸಾಕ್ತಿದ್ರೆ ಪುಷ್ಪ ವೃಷ್ಟಿಯಾಗುತ್ತೆ. ಅಪಾರವಾದ ಅಭಿಮಾನ, ಭಕ್ತ ವೃಂದವನ್ನ ಮೋದಿ ಹೊಂದಿದ್ದಾರೆ. ದೇಶದ ಯಾವುದೇ ಮೂಲೆಗೆ ಹೋದ್ರೂ ಇದೇ ರೀತಿಯ ಸ್ವಾಗತ ಸಿಗುತ್ತೆ. ಆದ್ರೆ ದಕ್ಷಿಣದಲ್ಲಿ ಮೋದಿ ಬಂದ್ರೆ ಮೆಚ್ಚುಗೆ ವ್ಯಕ್ತಪಡಿಸುವಷ್ಟು ಬೇರೆಲ್ಲೂ ಮಾತನಾಡಲ್ಲ. ಅದಕ್ಕೆ ಕಾರಣ ಈ ಹಿಂದೆ ಅನೇಕ ಬಾರಿ ಮೋದಿ ರಾಜ್ಯಕ್ಕೆ ಬಂದಾಗ ಸಿಕ್ಕಂತಹ ಗೌರವ, ಪ್ರೀತಿಯ ಸ್ವಾಗತ. ಇದನ್ನೇ ಬಿಜೆಪಿ ಈ ಚುನಾವಣೆಯಲ್ಲಿ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಳಲು ಮುಂದಾಗಿದೆ. ಕರ್ನಾಟಕ ಚುನಾವಣೆ ಹತ್ರ ಬರ್ತಿದೆ ಅನ್ನೋದನ್ನ ಅರಿತ ಮೋದಿ ಅನೇಕ ಬಾರಿ ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ಪ್ರತಿ ಬಾರಿ ಬಂದಾಗಲೂ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯಿಂದ ಆಗಿರುವ ಅಭಿವೃದ್ಧಿ ಎಂಥದ್ದು ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದೆಲ್ಲವೂ ಚುನಾವಣೆ ಮೇಲೆ ಪ್ರಭಾವ ಬೀರದೇ ಇರುವುದಿಲ್ಲ. ಕಳೆದ 4 ತಿಂಗಳಲ್ಲಿ ಮೋದಿ 8 ಬಾರಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಮೋದಿ ಕೊನೆಯ ಬಾರಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡೋದಕ್ಕೆ ಕರ್ನಾಟಕಕ್ಕೆ ಬಂದದ್ದು ಅಂದ್ರೆ ಅದು ಮಾರ್ಚ್ 25. ಬೆಂಗಳೂರಿನ ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ಉದ್ಘಾಟನೆ ಮಾಡಿ ದಾವಣಗೆರೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದಾದ ನಂತರದಲ್ಲಿ ಏಪ್ರಿಲ್ 9ರಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ಕೊಟ್ಟಿದ್ರು.
ಆದ್ರೆ ಅದು ಚುನಾವಣೆಯನ್ನ ಫೋಕಸ್ ಮಾಡಿ ಬಂದಿದ್ದಾಗಿರಲಿಲ್ಲ. ಅದಾದ ನಂತರದಲ್ಲಿ ಮೋದಿ ಮತ್ತೆ ಕರ್ನಾಟಕಕ್ಕೆ ಬಂದಿಲ್ಲ. ಚುನಾವಣೆ ಘೋಷಣೆಯಾದ ಬಳಿಕ ಬಿಜೆಪಿಯಿಂದ ಟಿಕೆಟ್ ಲಿಸ್ಟ್ಗಳು ಮಾತ್ರ ಹೊರಬಿದ್ದವು. ಅದಾದ ನಂತರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಈ ಬೆಳವಣಿಗೆಗಳ ನಡುವೆ ಮೋದಿ ಕರ್ನಾಟಕಕ್ಕೆ ಬರಲಿದ್ದಾರೆ. ಕರ್ನಾಟಕದಲ್ಲಿ ಮೋದಿ ಅನ್ನೋ ಅಸ್ತ್ರ ಕಮಾಲ್ ಮಾಡಲಿದ್ದು, ಮೋದಿ ಬಂದು ಹೋದ ನಂತರ ಪಿಚ್ ಬದಲಾಗುವುದು ಫಿಕ್ಸ್ ಎನ್ನಲಾಗ್ತಿದೆ. ಯಾಕಂದ್ರೆ ಮೋದಿ ಎಲ್ಲೆಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದಿದ್ದಾರೋ ಅಲ್ಲೆಲ್ಲ ಬಿಜೆಪಿ ಭರ್ಜರಿಯಾಗಿ ಗೆದ್ದಿರೋದಕ್ಕೆ ಅನೇಕ ನಿದರ್ಶನಗಳಿವೆ. ಬಿಜೆಪಿಗೆ ಮೋದಿಯೇ ಸ್ಟಾರ್ ಕ್ಯಾಂಪೇನರ್, ಮೋದಿಯೇ ಸ್ಟ್ರಾಂಗ್ ಲೀಡರ್. ಹಾಗಾಗಿ ಈ ಅಸ್ತ್ರವನ್ನ ಕರ್ನಾಟಕದಲ್ಲಿ ಕೊಂಚ ಹೆಚ್ಚಾಗಿಯೇ ಪ್ರಯೋಗ ಮಾಡಲು ಬಿಜೆಪಿ ನಿರ್ಧಾರ ಮಾಡಿದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಮೋದಿ ಅನೇಕ ಬಾರಿ ಬಂದು ಹೋಗಲಿದ್ದಾರೆ. ಬಂದು ಹೋದ ನಂತರದಲ್ಲಿ ಬಿಜೆಪಿ ಪರ ಅಲಿಯೇ ರಾಜ್ಯದಲ್ಲಿ ಸುನಾಮಿಯಂತೆ ಎದ್ದೇಳಲಿದೆ ಎನ್ನಲಾಗ್ತಿದೆ. ಉತ್ತರ ಕರ್ನಾಟಕ, ಕರಾವಳಿ, ಹಳೆ ಮೈಸೂರು, ಕರ್ನಾಟಕದಾದ್ಯಂತ ಮೋದಿ ಪ್ರಚಾರ ಫಿಕ್ಸ್. ಈಗಾಗಲೇ ಮೋದಿ ಎಲ್ಲೆಲ್ಲಿ ಬರಬೇಕು, ಎಷ್ಟು ಬಾರಿ ಬರಬೇಕು ಅನ್ನೋದರ ಕಂಪ್ಲೀಟ್ ಬ್ಲೂ ಪ್ರಿಂಟ್ ಸಿದ್ಧವಾಗಿದೆ. ಅದರ ಪ್ರಕಾರ ನೋಡೋದಾದ್ರೆ ಮೋದಿ ಅನೇಕ ಬಾರಿ ಕರ್ನಾಟಕಕ್ಕೆ ಬಂದು ಕೇಸರಿ ಅಲೆ ಎದ್ದೇಳುವಂತೆ ಮಾಡ್ತಾರೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಉತ್ತರ ಕರ್ನಾಟಕ, ಕರಾವಳಿ ಕರ್ನಾಟಕ ಸೇರಿದಂತೆ ಹಳೆ ಮೈಸೂರು ಭಾಗವನ್ನ ಕವರ್ ಮಾಡಲು ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 29ರಂದು ಬೆಳಗಾವಿ ಜಿಲ್ಲೆಯ ಕುಡಚಿಗೆ ಮೋದಿ ಬರಲಿದ್ದಾರಂತೆ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಕೊಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆಯಂತೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಸ್ಟ್ರೈಕ್ ರೇಟ್ ಚೆನ್ನಾಗಿಯೇ ಇದೆ. ಹಾಗಾಗಿ ಕರಾವಳಿ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಕಮಾಲ್ ಮಾಡಲು ಮೋದಿ ಸಿದ್ಧವಾಗಿದ್ದಾರೆ ಎನ್ನಲಾಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಾವುಟ ಹಾರಿಸಬೇಕು ಅನ್ನೋದು ಬಿಜೆಪಿಯ ಕನಸು ಹಾಗೂ ಗುರಿ. ಈ ಚುನಾವಣೆಯೇ ಈ ಎಲ್ಲದಕ್ಕೂ ಸರಿಯಾದ ಸಮಯ ಅಂತ ಬಿಜೆಪಿ ನಿರ್ಧಾರ ಮಾಡಿದೆ. ಹಾಗಾಗಿಯೇ ಡಬಲ್ ಇಂಜಿನ್ ಸರ್ಕಾರದ ಹೆಸರಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗಿವೆ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ, ವಂದೇ ಭಾರತ್ ಎಕ್ಸ್ಪ್ರೆಸ್ನಂತಹ ದೊಡ್ಡ ಕಾರ್ಯಗಳಿವೆ. ಆ ಎಲ್ಲವನ್ನ ಈ ಚುನಾವಣೆಯಲ್ಲಿ ಅಸ್ತ್ರವನ್ನಾಗಿ ಸೂಕ್ತವಾಗಿ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಭದ್ರಕೋಟೆಯಾಗಿರುವ ಹಳೆ ಮೈಸೂರು ಪ್ರಾಂತ್ಯವನ್ನ ವಶ ಮಾಡಿಕೊಳ್ಳಲು ಬಿಜೆಪಿ ರಣತಂತ್ರ ಹೆಣೆದಿದೆ. ಈಗಾಗಲೇ ಹಲವಾರು ಬಾರಿ ಈ ಪ್ರಾಂತ್ಯಕ್ಕೆ ಮೋದಿ ಬಂದು ಹೋಗಿದ್ದಾರೆ. ಆದರೆ ಏಪ್ರಿಲ್ 30ರಂದು ಕೋಲಾರ, ರಾಮನಗರ, ಮೈಸೂರಿನಲ್ಲಿ ಬೃಹತ್ ಸಮಾವೇಶಗಳು ನಡೆಯಲು ಪ್ಲಾನ್ ಮಾಡಲಾಗಿದೆ. ಈ ರೀತಿ ಪದೇ ಪದೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ರಾಜ್ಯದ ಚುನಾವಣಾ ಪಿಚ್ ಬದಲಾವಣೆ ಮಾಡುವ ಪ್ಲಾನ್ ಮಾಡಿದೆ ಬಿಜೆಪಿ. ಮೋದಿ ಒಮ್ಮೆ ರಾಜ್ಯಕ್ಕೆ ಬಂದು ಹೋದ್ರೆ ಬಿಜೆಪಿ ಅಲೆ ಸೃಷ್ಟಿಯಾಗಲಿದೆ ಅನ್ನೋದನ್ನ ಅರಿತಿರುವ ಬಿಜೆಪಿ ಮೇ 4ರಂದು ಕೂಡ ಮೋದಿ ಕರ್ನಾಟಕಕ್ಕೆ ಬರುವಂತೆ ಪ್ಲಾನ್ ಮಾಡಲಾಗಿದೆ. ಉಡುಪಿಯಲ್ಲಿ ಮೋದಿ ಪ್ರಚಾರ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಹೀಗೆ ರಾಜ್ಯಕ್ಕೆ ಪದೇ ಪದೇ ಬಂದು ಪ್ರಚಾರ ಮಾಡುವ ಮೂಲಕ ರಾಜ್ಯದ ಜನರಲ್ಲಿ ಬಿಜೆಪಿ ಪಕ್ಷವೇ ಉಳಿಯುವಂತೆ ಮಾಡಿ ಚುನಾವಣೆಯಲ್ಲಿ ಅಧಿಕ ಮತಗಳಿಂದ ಗೆದ್ದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಟಕ್ಕರ್ ಕೊಡಲು ಮುಂದಾಗಿದೆ ಬಿಜೆಪಿ. ಈ ಸೀಕ್ರೆಟ್ ಗೇಮ್ನಲ್ಲಿ ಮೋದಿ ಮಾತ್ರವೇ ಅಲ್ಲ, ಅಮಿತ್ ಶಾ ಹಾಗೂ ಯೋಗಿ ಆದಿತ್ಯನಾಥ್ ಕೂಡ ಇದ್ದು ತ್ರಿಮೂರ್ತಿಗಳ ತ್ರಿಶೂಲ ವ್ಯೂಹಕ್ಕೆ ಎದುರಾಳಿಗಳು ತಡಕಾಡುವಂತೆ ಮಾಡುವುದೇ ಬಿಜೆಪಿ ಸ್ಟ್ರಾಟಜಿ ಎನ್ನಲಾಗ್ತಿದೆ. ಕರ್ನಾಟಕ ಗೆಲುವಿಗೆ ಬಿಜೆಪಿ ಎಂ ಅಂದ್ರೆ ಮೋದಿ ಅಸ್ತ್ರದ ಜೊತೆಗೆ ಎ ಅಂದ್ರೆ ಅಮಿತ್ ಶಾ ಹಾಗೂ ವೈ ಅಂದ್ರೆ ಯೋಗಿ ಆದಿತ್ಯನಾಥ್ ಅನ್ನೋ ಅಸ್ತ್ರಗಳನ್ನ ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಅಮಿತ್ ಶಾ ಹಾಗೂ ಯೋಗಿ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಮಾಡ್ತಾ ಇರುವ ಸ್ಟ್ರಾಟಜಿ ಏನು ಅನ್ನೋ ಡೀಟೇಲ್ಸ್ ನಿಮ್ಮ ಮುಂದೆ. ಕರ್ನಾಟಕ ಗೆಲುವಿಗೆ ಎ ರಣತಂತ್ರ. ಈಗಾಗಲೇ ಅಮಿತ್ ಶಾ ಮಿಂಚಿನ ಸಂಚಾರ. ದೇಶದ ಯಾವುದೇ ಚುನಾವಣೆಯಾಗ್ಲಿ ಅಮಿತ್ ಶಾ ಹೆಣೆಯುವ ರಣತಂತ್ರ ವರ್ಕ್ ಆಗದೆ ಇರೋದಿಲ್ಲ ಅನ್ನೋ ಮಾತಿದೆ. ಹಾಗಾಗಿಯೇ ಅಮಿತ್ ಶಾ ಅವರನ್ನ ಚುನಾವಣಾ ಚಾಣಕ್ಯ ಅಂತಾನೆ ಕರೀತಾರೆ. ಅಂತಹದ್ರಲ್ಲಿ ಬಿಜೆಪಿಗೆ ದಕ್ಷಿಣ ದಂಡಯಾತ್ರೆಗೆ ಇರುವ ಏಕೈಕ ದ್ವಾರ ಅಂದ್ರೆ ಅದು ಕರ್ನಾಟಕ ಅನ್ನೋದನ್ನ ಅರಿತಿರುವ ಅಮಿತ್ ಶಾ ಈ ಚುನಾವಣೆಯನ್ನ ಅಷ್ಟು ಸುಲಭವಾಗಿ ತೆಗೆದುಕೊಂಡಿಲ್ಲ. ಈಗಾಗಲೇ ಅಮಿತ್ ಶಾ ರಾಜ್ಯಕ್ಕೆ ಹಲವಾರು ಬಾರಿ ಬಂದು ಹೋಗಿದ್ದಾರೆ. ರಾಜ್ಯಕ್ಕೆ ಬರುವುದು, ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡುವುದು, ರೋಡ್ ಶೋಗಳನ್ನ ಮಾಡುವುದು, ದಿಲ್ಲಿಗೆ ಹೋಗುವುದು, ಮತ್ತೆ 2 ದಿನ ಬಿಟ್ಟು ಬರುವುದು, ಬೆಳಗ್ಗೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಸಂಜೆ ಇನ್ನೊಂದು ಕಡೆ ಪ್ರಚಾರ ಮಾಡುವುದು. ಇದರ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಜೊತೆ ಸಭೆಗಳನ್ನ ಮಾಡುವುದು. ಇಷ್ಟೆಲ್ಲದರ ನಡುವೆ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಸೇರಿ ಗೆಲುವಿಗಾಗಿ ರಣತಂತ್ರಗಳನ್ನ ಹೆಣೆಯುವುದು. ಇದೇ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅಮಿತ್ ಶಾ ಹೆಣೆಯುತ್ತಿರುವ ಈ ತಂತ್ರಗಾರಿಕೆಯನ್ನ ನೋಡಿದ್ರೆ ಈ ಬಾರಿ ರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಬಹುಮತದೊಂದಿಗೆ ಗೆಲುವು ಸಾಧಿಸಲಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ರಾಜ್ಯ ನಾಯಕರ ಮಾತಾಗಿದೆ. ರಾಜ್ಯದ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾವ ದಿಕ್ಕನ್ನೂ ಬಿಡದಂತೆ ಸಂಚಾರ ಮಾಡ್ತಿದ್ದಾರೆ ಅಮಿತ್ ಶಾ.
ಬಿಜೆಪಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಪ್ರಚಾರಕ್ಕಾಗಿ ಬಳಕೆ ಮಾಡಿಕೊಳ್ತಿರೋದ್ರ ಹಿಂದೆಯೂ ಕಾರಣಗಳಿವೆ. ಅಮಿತ್ ಶಾ ಗೃಹ ಸಚಿವ ಆಗುವ ಮುನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಆ ಸಮಯದಲ್ಲಿ ಬಿಜೆಪಿ ಗೆಲುವಿಗಾಗಿ ಅಮಿತ್ ಶಾ ತೆಗೆದುಕೊಂಡ ನಿರ್ಧಾರಗಳು, ರಣತಂತ್ರಗಳ ಫಲವಾಗಿಯೇ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ಕೇಸರಿ ಬಾವುಟ ಹಾರಿಸಲು ಸಾಧ್ಯವಾಗಿತ್ತು. ಅಷ್ಟೇ ಅಲ್ಲ, ಎದುರಾಳಿಗಳನ್ನ ಕಟ್ಟಿ ಹಾಕುವುದು ಹೇಗೆ, ಕ್ಷೇತ್ರಗಳನ್ನ ಬಿಜೆಪಿ ಕಡೆ ವಾಲುವಂತೆ ಮಾಡುವುದು ಹೇಗೆ ಅನ್ನೋದು ಅಮಿತ್ ಶಾಗೆ ಚೆನ್ನಾಗಿಯೇ ತಿಳಿದಿದೆ. ಎಲ್ಲಿ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಬೇಕು, ಯಾವುದನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ಬೇಕು, ಅಗ್ರೆಸಿವ್ ಅಟ್ಯಾಕ್ ಹೇಗಿರಬೇಕು ಅನ್ನೋದನ್ನ ಅಮಿತ್ ಶಾ ಅರ್ತಿದ್ದಾರೆ. ಹಾಗಾಗಿ ಕರ್ನಾಟಕ ಚುನಾವಣೆಯಲ್ಲಿ ಅಮಿತ್ ಶಾ ಪ್ರಚಾರ ಮಾಡೋದು ಬಿಜೆಪಿಗೆ ಅಧಿಕ ಲಾಭವೇ ಆಗಿರಲಿದೆ. ಇದನ್ನೆಲ್ಲ ಆಲೋಚನೆ ಮಾಡಿಯೇ ವಾರಕ್ಕೆರಡು ಬಾರಿಯಂತೆ ಅಮಿತ್ ಶಾ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಪ್ರಚಾರಗಳನ್ನ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗಲಿದೆ. ವೈ ಎಂಟ್ರಿಯಿಂದ ಬದಲಾಗೋದೇನು? ಯೋಗಿ ಬಂದ್ರೆ ಬಿಜೆಪಿಗಿದೆಯಾ ಲಾಭ? ಇನ್ನು ರಾಜ್ಯದಲ್ಲಿ ಚುನಾವಣಾ ದಿಕ್ಕನ್ನೇ ಬದಲಾಯಿಸಲು ಬಿಜೆಪಿಯಲ್ಲಿರುವ ಅಸ್ತ್ರಗಳಲ್ಲಿ ಕೊನೆಯ ಅಸ್ತ್ರ ಅಂದ್ರೆ ಅದು ವೈ, ಅಂದ್ರೆ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ಗೂ ಕರ್ನಾಟಕ ಚುನಾವಣೆಗೂ ಸಂಬಂಧ ಏನು ಅನ್ನೋ ಪ್ರಶ್ನೆ ಹಲವರಲ್ಲಿ ಮೂಡಬಹುದು. ಆದರೆ ಅದಕ್ಕೆ ಉತ್ತರವೂ ಇದೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಮಾತ್ರವೇ ಉಳಿದಿಲ್ಲ, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ. ಹೇಗಿದ್ದ ಉತ್ತರ ಪ್ರದೇಶ ಈಗ ಹೇಗೆ ಬದಲಾಗಿದೆ ಅನ್ನೋದೇ ಯೋಗಿ ಖಡಕ್ ಆಡಳಿತಕ್ಕೆ ಸಾಕ್ಷಿ. ಗೋರಖ್ಪುರ್ ಮಠದಲ್ಲಿ ಪೂಜೆ ಮಾಡ್ತಿದ್ದವರನ್ನ ತಂದು ಸಿಎಂ ಮಾಡಿದ್ದಾರೆ ಅಂತ ಆಡಿಕೊಂಡವರೇ ಕಣ್ಣರಳಿಸಿ ಹುಬ್ಬೇರಿಸಿ ನೋಡುವಂತೆ ಯುಪಿಯಲ್ಲಿ ಕ್ರೈಮ್ ಕಂಟ್ರೋಲ್ ಮಾಡಿದ್ದಾರೆ ಯೋಗಿ. ಖಡಕ್ ನಿರ್ಧಾರಗಳು, ದಂಡಂ ದಶಗುಣಂ ನಿರ್ಧಾರಗಳು ಎಷ್ಟೋ ಮಂದಿ ಅಪರಾಧಿಗಳ ಎದೆ ನಡುಗಿಸಿದೆ. ಹಾಗಾಗಿ ಬಿಜೆಪಿಯಲ್ಲಿರುವ ನಾಯಕರಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ದೇಶದಲ್ಲಿ ಭಾರಿ ಸದ್ದು ಮಾಡಿರುವಂತಹ ನಾಯಕ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಯೋಗಿ ಒಂದು ರೀತಿಯಲ್ಲಿ ಬಿಜೆಪಿಯ ಹಿಂದುತ್ವ ಅಸ್ತ್ರ ಅಂದ್ರೆ ತಪ್ಪಾಗಲ್ಲ. ಬಿಜೆಪಿಯ ಅಜೆಂಡಾವೇ ಹಿಂದುತ್ವ. ಈ ಬಾರಿ ಕರ್ನಾಟಕ ಚುನಾವಣೆಯಲ್ಲೂ ಹಿಂದುತ್ವ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದೆ ಬಿಜೆಪಿ. ಅದಕ್ಕೆ ಪೂರಕವಾಗಿ ರಾಜ್ಯಕ್ಕೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಚಾರವು ಬಿಜೆಪಿಗೆ ದೊಡ್ಡ ಲಾಭವನ್ನೇ ತಂದುಕೊಡಲಿದೆ. ರಾಜ್ಯದಲ್ಲಿ ಚುನಾವಣೆ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಬಿಜೆಪಿಗೆ ಎದುರಾಗಿದೆ. ಆ ಎಲ್ಲ ಸಮಸ್ಯೆಗಳು ಈ ತ್ರಿಮೂರ್ತಿಗಳಿಂದ ಶಮನವಾಗಲಿದೆ ಅನ್ನೋದು ಬಿಜೆಪಿ ಸ್ಟ್ರಾಟಜಿ ಎನ್ನಲಾಗ್ತಾ ಇದೆ. ಅದ್ ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ, ನೋಡ್ತಾ ಹೋಗಿ. ತ್ರಿಮೂರ್ತಿಗಳಿಂದ ರಾಜ್ಯ ಬಿಜೆಪಿಯ ಸಂಕಷ್ಟ ಪರಿಹಾರವಾಗುತ್ತಾ? ಸಮಸ್ಯೆಯ ಜ್ವಾಲೆಯಲ್ಲಿರುವ ಬಿಜೆಪಿಗೆ ತ್ರಿಮೂರ್ತಿಗಳೇ ಶಕ್ತಿಯಾಗ್ತಾರ? ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು. ಕೆಲ ವಿಚಾರಗಳು, ಅಸಮಾಧಾನಗಳು ಬೂದಿ ಮುಚ್ಚಿದ ಕೆಂಡದಂತಿದ್ರೆ, ಇನ್ನೂ ಕೆಲ ಸಮಸ್ಯೆಗಳು ಕೆಂಡದ ಮೇಲೆ ಉಪ್ಪು ಸುರಿದಂತೆ ಸಿಡಿಯುತ್ತಿದ್ವು. ಆದ್ರೆ ಹೈಕಮಾಂಡ್ ಎಲ್ಲವನ್ನ ಸರಿಯಾಗಿಯೇ ಮ್ಯಾನೇಜ್ ಮಾಡ್ತಾ ಇತ್ತು. ಆದರೆ ಈ ಚುನಾವಣೆಯಲ್ಲಿ ಮೋದಿ ಹಾಗೂ ಅಮಿತ್ ಶಾ ಸೇರ್ಕೊಂಡು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಮಾಡಿದ ಪ್ರಯೋಗ ದೊಡ್ಡ ಸಮಸ್ಯೆಗೆ ದಾರಿ ಮಾಡಿಕೊಟ್ಟಂತಾಯ್ತು. ಯಾವ ಮಟ್ಟಕ್ಕೆ ಅಂದ್ರೆ ಊಹೆಗೂ ಮೀರಿದ ಬಂಡಾಯ ಶುರುವಾಯಿತು. ಬಿಜೆಪಿಯಲ್ಲಿದ್ದ ಹಿರಿಯರು, ಪಕ್ಷ ಕಟ್ಟಿ ಬೆಳೆಸಿದ ಜಗದೀಶ್ ಶೆಟ್ಟರ್ನಂತಹ ಮೂಲ ಬಿಜೆಪಿಗರು, ಲಕ್ಷ್ಮಣ್ ಸವದಿಯಂತಹ ಹಿರಿಯ ರಾಜಕಾರಣಿಗಳೇ ಬಿಜೆಪಿಗೆ ಗುಡ್ ಬೈ ಹೇಳಿ ಎದುರಾಳಿಗಳ ಕೋಟೆ ಹೊಕ್ಕಿಬಿಟ್ರು. ಈ ಚುನಾವಣೆಯಲ್ಲಿ ನಾವೇನು ಅನ್ನೋದನ್ನ ತೋರಿಸ್ತೀವಿ ಅಂತ ಬಿಜೆಪಿ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ಕೆಲ ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಬಂಡಾಯವೆದ್ದು ಹೋದವರೇ ಬಿಜೆಪಿಗೆ ಎದುರಾಳಿಗಳಾಗಿದ್ದಾರೆ. ಅಂತಹ ಕ್ಷೇತ್ರಗಳನ್ನ ಗೆಲ್ಲುವುದು ಬಿಜೆಪಿಗೆ ಕಷ್ಟವಾಗಲಿದೆ ಅನ್ನೋದು ಅನೇಕರ ವಾದವಾಗಿತ್ತು. ಆದರೆ ಆ ಎಲ್ಲವನ್ನ ಅಳಿಸಿ ಹಾಕಲು ಬಿಜೆಪಿ ಈ ತ್ರಿಮೂರ್ತಿ ಅಸ್ತ್ರವನ್ನ ಪ್ರಯೋಗ ಮಾಡಲಾರಂಭಿಸಿದೆ. ರಾಜ್ಯದ ಒಂದೊಂದೇ ಭಾಗದಲ್ಲಿ ಒಬ್ಬೊಬ್ರು ಪ್ರಚಾರ ಮಾಡಲು ಶುರು ಮಾಡಲಿದ್ದಾರೆ. ಒಂದಿಷ್ಟು ಗ್ಯಾಪ್ ಕೊಡದಂತೆ ಕರ್ನಾಟಕವನ್ನ ಕೇಸರಿ ಅಲಿಯಲ್ಲಿ ತೇಲಿಸಲು ಈ ತ್ರಿಮೂರ್ತಿಗಳು ಸಿದ್ಧವಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಬಿಜೆಪಿ ಪ್ರಚಾರದ ಅಬ್ಬರವೇ ಜೋರಾಗಿರಬೇಕು ಅನ್ನೋದು ದಿಲ್ಲಿ ನಾಯಕರ ಪ್ಲಾನ್ ಆಗಿದೆ. ಈ ಬಾರಿ ಯಶಸ್ವಿಯಾಗಿ ಕರ್ನಾಟಕ ಗೆದ್ದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿದ್ದೇ ಆದ್ರೆ ಕರ್ನಾಟಕದಲ್ಲಿ ಮಾಡಿದ ಹೊಸ ಪ್ರಯೋಗ ಸಕ್ಸಸ್ ಆದಂತಾಗಲಿದೆ. ಗುಜರಾತ್ ಮಾಡೆಲ್, ಯುಪಿ ಮಾಡೆಲ್ ಎನ್ನುವಂತೆ ಕರ್ನಾಟಕ ಮಾಡೆಲ್ ಕೂಡ ಸಕ್ಸಸ್ ಆಗಲಿದೆ. ಬಿಜೆಪಿಯ ಈ ಹೊಸ ಪ್ರಯೋಗದಿಂದ ಎದುರಾಳಿಯಾಗಿರುವ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಂತಾಗಲಿದೆ. ಹೊಸ ಮುಖಗಳಿಗೆ ಮಣೆ ಹಾಕುವ ಬಿಜೆಪಿ ಸೂತ್ರದ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ಸಾರಿ ಹೇಳಿದಂತಿರಲಿದೆ. ಈ ಎಲ್ಲವೂ ಆಗಬೇಕು ಅಂದ್ರೆ ಬಿಜೆಪಿ ಅಧಿಕ ಸೀಟ್ಗಳನ್ನ ಗೆಲ್ಲಲೇಬೇಕು. ಹಾಗಾಗಿ ಬಿಜೆಪಿ ಈ ತ್ರಿಮೂರ್ತಿ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಕ್ರಾಂತಿಯ ಕಹಳೆ ಮೊಳಗಿಸಲು ಸಿದ್ಧವಾಗಿದೆ.